ಕೆ ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು. ಯಾರೋ ಇನ್ನೂ 4 ಜನ ಇವನ್ನ ಹಿಡಿ ಅವ್ರನ್ನ ಕೇಸ್ ಮಾಡಿ ಅವ್ರನ್ನ ಶಿಕ್ಷುವಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಇವತ್ತು ನಾವು ಇದು ಕೊಡಪ್ಪ ಸತ್ಯಮೇವ ಜಯತೆ, ಇದು ಬೋರ್ಡು, ಇದು ನಾವು ಡಿಸ್ಪ್ಲೇ ಮಾಡ್ತೀವಿ. ಆದಂಥ ನಿರ್ಧಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ನೆ ದಿವಸ ಸುಪ್ರೀಂ ಕೋರ್ಟು ಇಡಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇಡೀ ದೇಶಾದ್ಯಂತ BJP ಏಜೆಂಟ್ಗಳಾಗಿ BJP ಕೂಲಿಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ RSS ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳುವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು. ನಿಮ್ಗೇನಾದರೂ ಇಡಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ BJP ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇದೆಂಥ ದುರಂತ! ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಇನ್ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳು ಇವರೇ ತಗೋತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ರೀಸೆಂಟಾಗಿ ನೀವು ಗಮನಿಸಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ. ಅವನು ಯಾರೋ ಪಾಪ ಕನ್ನಡಕ್ಕೆ ಹಾಕೊಂಬಂದು ಅದು ಯಾವುದೋ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ, ಇದ್ರ ಬೆಲೆ 50 ಕೋಟಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದ. ಅವನ್ನ ಹೋಗಿ ಇಡಿ ರೈಡ್ ಮಾಡವ್ರೆ. ರೈಡ್ ಮಾಡಿದ್ದಾರೆ. ಏನೋ ಅವನು ತೆವಲಿಗೋಸ್ಕರ 50 ಕೋಟಿ ನಾಯಿ ಇದನ್ನು ನಾವು ಯಾರೋ ಸಿನಿಮಾ ಆ್ಯಕ್ಟ್ರಿಗೆ ನಾನು ಬೌಳಿಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಡೇನೇ ಇಡಿ ಹೋಗಿ ರೈಡ್ ಮಾಡುತ್ತೆ. ಇಡಿ ಅವ್ರ ಕೆಲಸ ಏನು? PMLA ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಈ ವಿಚಾರಕ್ಕೆ ಅವನು ಯಾರೋ ಒಬ್ಬನ್ನ ದುಡ್ಡು ಕೊಟ್ಟು BJPಯವರು ಎತ್ಕಟ್ಟಿ ಒಬ್ಬ ಆ್ಯಕ್ಟರು, ಸೈಡ್ ಆ್ಯಕ್ಟ್ರು ಅವನಿಗೆ ಏನು ಫಾಯ್ದೆ ಆಗಲಿಲ್ಲ. ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆ್ಯಕ್ಟ್ರು ಸಿದ್ದರಾಮಯ್ಯನವರು ಕುಟುಂಬ ಜೈಲಿಗೆ ಹೋಗುತ್ತೆ ಅಂತ. ಇವ್ನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರ್ಬೇಕು. ಅವನೊಬ್ಬ ಕ್ರಿಮಿನಲ್, 44 ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ. ಅವನ ಮೂಲಕ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಸಿರು. ಲೋಕಾಯುಕ್ತ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ. ಲೋಕಾಯುಕ್ತದ ಮೇಲೆ ನಂಬಿಕೆ ಎಲ್ಲ CBI ಕೊಡಬೇಕು ಅಂತ. ಅಲ್ಲಿ ಹೈಕೋರ್ಟ್ನವರು ಕ್ಯಾಕರ್ಸ್ ಮಕ್ಕದ ಮೇಲೆ ಉಗಿದು ಕಳಿಸಿದ್ರು. ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯ ಅಂತ ಉಗಿದು ಕಳಿಸಿರು. ಅದು ಡಿಸ್ಮಿಸ್ ಆದಮೇಲೆ ಅದು January 5 ಹೈಕೋರ್ಟ್ ಆರ್ಡ್ರು ಭಾಳ ಸ್ಪಷ್ಟವಾಗಿದೆ. ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇಡಿ ಅವರು ತನಿಖೆ ಮಾಡುವಂಥದ್ದಕ್ಕೂ CBIನವ್ರು ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ. ಇವರು ಆ ಜಡ್ಜ್ಮೆಂಟ್ ಬಂದಿದ್ದು January 15. January 27ಕ್ಕೆ ಇಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ. ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ. ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. ಮಾರ್ಚ್ 7 ಅದು ಹೈಕೋರ್ಟು ಡಿಸ್ಮಿಸ್ ಮಾಡಿ ಈ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮಕ್ಕದ ಮೇಲೆ ಊದ್ಬಿಟ್ಟು ಕಳಿಸ್ತಾರೆ. ಇವರು ಇಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ, ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ. ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು, CJS ಅಬ್ಸರ್ವೇಷನ್ನು, ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ, ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ BJPಯವರಿಗೆ ಮತ್ತು ಇಡಿ ಅವರಿಗೆ ನಂಬಿಕೆ ಇದ್ದರೆ ನಿಮಗೆ ಇಡಿನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಏನು ಹೇಳ್ತಾರೆ ಮಾನ್ಯ ಚೀಫ್ ಜಸ್ಟಿಸ್ ಗವಾಯ್ ಅವರ ನೇತೃತ್ವದ ಒಂದು ಪೀಠ, ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ be fought before electorate. Why are you being used? Why ED is being used for political advantages by BJP ಅಂತ ನೇರವಾಗಿ ಹೇಳಿರುವಂಥದ್ದು. Please don't compel us to open our mouths. Otherwise, we will be forced to make harsh comments on ED. ಇದಕ್ಕಿನ್ನ ಬೇಕಾ ಸ್ವಾಮಿ? ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ? ಇಡಿ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮಾಯಿಲ್ನ ಸೃಷ್ಟಿ ಮಾಡಿದ್ರಿ, ಯಾವ ರೀತಿ ಒಂದು ನಡೀತಾ ಇರೋ ಸರ್ಕಾರವನ್ನು ಬೀಳಿಸಿದ್ರಿ,
ಯಾರೋ ಅಜಿತ್ ಪವಾರ್ ಅನ್ನೋನ್ನ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಕರ್ಕೊಂಡ ಮೇಲೆ ಅವ್ನ ಕೇಸಸ್ ಎಲ್ಲ 2,500 ಕೋಟಿ ಇದು ಯಾವುದೋ ಚಿಟ್ ಹಗರಣದಲ್ಲಿ ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ. ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ರು. ಇದನ್ನು ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ. ಇನ್ಮೇಲಾದ್ರೂ ಬಿ ಜೆ ಪಿಯವರು ED, IT, CBI, NIA ಇವೆಲ್ಲ ಸಂಸ್ಥೆಗಳನ್ನು ರಾಜಕೀಯ ದಾಳಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ED ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅಧ್ಯಕ್ಷಗಳಿದ್ದಾರೆ, ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ED ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಮೆರವಣಿಗೆನ ಇಲ್ಲ BJP ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು 100ಕ್ಕೆ 100ರಷ್ಟು ED ಅವ್ರನ್ನ ಯಾವ ರೀತಿ BJP ಅಸ್ತ್ರ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. DK ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು. ಯಾರೋ ಇನ್ನೂ ಒಂದು 4-5 ಜನ ಇವನು ವರ್ತಕರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮೀನಾ ಪಂಡಿತ್ ಅಂತ. ಅರೆ ಮೀನಾ ಪಂಡಿತ್ ಅವರೇ, ನೀವು IRS ಆಫೀಸರ್ ಇದ್ದೀರಿ, ಕೇಂದ್ರ ಸರ್ಕಾರದ ನೌಕರರು, ನೀವು ಕರೆಕ್ಟಾಗಿ ಜನರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಏನು GST ವಿಚಾರ ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತಾ? ನಮ್ಮ ಮಾತನ್ನು ನೀವು GST ಅವ್ರು ಕೇಳಿಸ್ಕೊತಾ ಇದ್ದೀರಾ? GST ಕೌನ್ಸಿಲಲ್ಲಿ ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಮಾತನ್ನು ಕೇಳಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಸುಳ್ಳು ಯಾಕೆ ಹೇಳ್ತಾ ಇದ್ದೀರಿ? ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ನಾನು ನಮ್ಮ ರಾಜ್ಯದ ವರ್ತಕರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ನೀವು ಅಷ್ಟೇ ಜನಗಳಿಗೆ ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ನಾಳೆ ನಾಡ್ದು ಆಚೆ ನಾಡ್ದು 3 ದಿವಸ ಏನು ಸ್ಟ್ರೈಕ್ ಇಟ್ಕೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ. GST ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಗೌರ್ಮೆಂಟನ್ನು ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ. ಆದರೆ ಇದು ನಮ್ಮ ಟ್ಯಾಕ್ಸ್ ಅಲ್ಲ, ಇದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಟ್ಯಾಕ್ಸು. ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಬೇಕು. ಸಣ್ಣ ವರ್ತಕರು ಅವ್ರನ್ನ ಕೊಲ್ಲುವಂಥ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹವಾಗಿರುತ್ತದೆ. ಇಡೀ ದೇಶದಲ್ಲೇ ಈ ಸಮಸ್ಯೆ ಇದೆ, ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. GST ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಕಂಪಲ್ಸರಿಯಾಗಿ ಎಲ್ಲ ರಾಜ್ಯದಲ್ಲೂ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ GST ರಿಜಿಸ್ಟ್ರೇಷನು ಎಲ್ಲ ವರ್ತಕರು 90% ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 10% ಬಾಕಿ ಇರುವಂಥದ್ದು ಮಾತ್ರ, ಆ 10% ರಿಜಿಸ್ಟ್ರೇಷನ್ವರೆಗೆ ಮಾತ್ರ ಈ ನೋಟಿಸ್ಗಳು ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ನೋಟಿಸ್ ಕೊಟ್ಟಿದ ತಕ್ಷಣ 40 ಲಕ್ಷ 50 ಲಕ್ಷ ಏನು ಡ್ಯೂ ಇದೆ ಅದು ನೀವು ಕಟ್ಟಬೇಕು ಅನ್ನುವಂಥದ್ದು, 40 ಲಕ್ಷ ಕಟ್ಟಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಸಮಜಾಯಿಷಿ ಕೊಟ್ಟರೆ UPI ಮತ್ತು ಫೋನ್ಪೇ ಇದ್ರ ಮೂಲಕ ಟ್ಯಾಕ್ಸಬಲ್ ಅಲ್ಲದೆ ಇರುವಂಥದ್ದು ವಹಿವಾಟು ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. MRP ದರದಲ್ಲಿ ನೀವು ವಹಿವಾಟು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದಿಲ್ಲದೇನೆ GST ವ್ಯಾಪ್ತಿನಲ್ಲಿ ಬರುವಂಥ 10 ರೂಪಾಯಿ ವಸ್ತು ಆಗಿದ್ರು GST ಕಟ್ಟಬೇಕು ಅನ್ನುವಂಥದ್ದು ಕಾನೂನು ಹೇಳುತ್ತೆ. ಅದ್ರ ಪ್ರಕಾರ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದು. ನಮ್ಮದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿಗಳು ನಾಡಿದ್ದು ಮೀಟಿಂಗ್ ಕರೆದವ್ರೆ. ಆಮೇಲೆ ಹಾಲು, ಕೆಲವ್ರು ಹೇಳ್ತಾ ಇದ್ದಾರೆ ಹಾಲ್ಗೂ ಟ್ಯಾಕ್ಸ್ ಕೊಡಬೇಕು, ಹಾಲನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ. ಹಾಲು ಮಾರುವಂಥವ್ರಿಗೆ ಯಾವ GSTನೂ ಇಲ್ಲ, ಎಲ್ಲೂ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು. ಅವು ಯಾರೋ ಇವರು ಯಡಿಯೂರಪ್ಪ ಸಾಹೇಬ್ರದ್ದು ಸಿಗ್ನೇಚರ್ ಮಾಡಿ ಚೆಕ್ನು ಕೊಟ್ಟಿದ್ರಲ್ಲ ಸರ್, ಅವ್ರು ಯಾರು ಸರ್ ಅವರು? ಈಗ ನಮ್ಮ BJP ಅಧ್ಯಕ್ಷರು. ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು. RTGS ಮೂಲಕ ದುಡ್ಡು ತಗೊಳ್ಳುವಂಥ ರೀತಿನಲ್ಲಿ ಅಲ್ಲ ಇದು. ಸಿದ್ದರಾಮಯ್ಯನವರು ಟ್ಯಾಕ್ಸು ಅಂತ ಅಂತಾರೆ. ನಿಮ್ಗೇನಾದರೂ ಮಾನ ಮರ್ಯಾದೆ? ಯಾರು ಟ್ಯಾಕ್ಸ್? GST ಯಾರ್ದಪ್ಪ ಇದು? ಅದು ಹೇಳಿ ಸರಿಯಾಗಿ. ಪ್ರತಿಯೊಂದಕ್ಕೂ ನಮ್ಮನ್ನೇ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳ್ತಿದ್ರು, ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು. ಟ್ಯಾಕ್ಸು ಏನೋ ಸಮಸ್ಯೆ ಆದರೆ ಮಾತೆತ್ತಿರು ಸಿದ್ದರಾಮಯ್ಯನವ್ರ ಬಗ್ಗೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸುವಂಥ ಕೆಲಸವನ್ನು ನೀವು ಕೇಂದ್ರದಿಂದ ಡೈರೆಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಈ ಸರ್ಕ್ಯುಲರ್ನ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಮೀರಾ ಪಂಡಿತ್ ಅಂತ ನಿನ್ನೆ ದಿವಸ ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಶಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಶಿ ಇಸ್ ಅನ್ IARS ಆಫೀಸರ್. She should not mislead the general public saying that this is involvement of both state and central government ಅಂತ ಹೇಳ್ತಾ ಇರುವಂಥದ್ದು GST ವಿಚಾರದಲ್ಲಿ ಶುದ್ಧ ಸುಳ್ಳು. ಜನರನ್ನ ದಿಕ್ತಪ್ಪಿಸುವಂಥದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಆ ಮೀರಾ ಪಂಡಿತ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ನಾವು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.
ಅಲ್ಲ, ಇದು ಇವರು ಈ ಥರ ವರ್ತಿಯಾಗಿ ವರ್ತಿಸುವಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಜನಸಾಮಾನ್ಯರು ಯಾವ ಹೋರಾಟ ಮಾಡಿದ್ರೂ ನಮ್ಮ ಬೆಂಬಲ ಅವರಿಗೆ ಇದ್ದೇ ಇರುತ್ತೆ. 100ಕ್ಕೂ 100ರಷ್ಟು ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳು ನಾವು ಕೇಂದ್ರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ಆ ಸಭೆಗನ್ನು ಹೋಗಿ ನಿಮ್ಮ ಅಹವಾಲುಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಎರಡನೇದು, ವರ್ತಕರಿಗೂ ನಾವು ಅವ್ರ ಜೊತೆ ಇರ್ತೀವಿ. ಅದೇ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಯಾವ ರೀತಿ ಯಾವ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇರುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸ್ಟೇಟ್ಗೂ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. GST ಇನ್ ವಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ಕನ್ಸರ್ನ್ಡ್ ಅನ್ನುವಂಥದ್ದು ದಯಮಾಡಿ ಹೇಳಿ. ರಾಜಕೀಯವಾಗಿ ಇದನ್ನು ನೀವು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮೇಲೆ ಮುಗಿ ಬೀಳುವಂಥ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ. ಕೆಟ್ಟ ಸಂದೇಶವನ್ನು ಹೋಗುವಂಥ ಕೆಲಸ ಆಗಬಾರ್ದು. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎರಡನೇದು, ಕಳೆದ 1 ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ BJPಯವರು ಮತ್ತು JDSನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕಿಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಅವರೇನು 3 ಎಕರೆ 16 ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲ್ಲಾಗಿ ಅಕ್ವೈರ್ ಮಾಡ್ಕೊಂಡು ಜಮೀನಿಗೆ ಕಾಂಪೆನ್ಸೇಟ್ರಿ ಆಗಿ 14 ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ, ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ಅನುಭವಿಸುವಂಥದ್ದಕ್ಕೆ ಏನು ರುವಾರಿಯಾಗಿದ್ದರು. ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದುಗಡೆ ಬಂದು 2-3 ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದು. ಇವತ್ತಲ್ಲ ನಾಳೆ ನಮಗೆ ಜಯ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ನೇಹಿತರೆ. ಇವತ್ತು ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಕೆಲವು ಸತ್ಯಾಸತ್ಯತೆಗಳನ್ನು ಜನಸಾಮಾನ್ಯರಿಗೆ ತಮ್ಮ ಮೂಲಕ ತಿಳಿಸುವಂಥ ಉದ್ದೇಶದಿಂದ ನಾವು ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎದುರುಗಡೆ GST ಕಚೇರಿ ಮುಂದುಗಡೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ. ಕಳೆದ 1 ವಾರದಿಂದ ನಿರಂತರವಾಗಿ ನಮ್ಮ ವರ್ತಕರೇನಿದ್ದಾರೆ, ವೆಂಡರ್ಸ್, ತರಕಾರಿ ಮಾರೋರು, ಹಾಲು ಮಾರೋರು, ಸೊಪ್ಪು ಮಾರೋರು, ಹಣ್ಣು ಹಂಪಲು ಮಾರುವಂಥವರು, ಬೇಕ್ರಿಯವರು, ಸಣ್ಣ ವ್ಯಾಪಾರಸ್ಥರು, ಅವ್ರಿಗೇನು ಕಳೆದ 1 ವಾರದಿಂದ ನಿರಂತರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ. ಈ ಥರ ನೋಟಿಸ್ ಕೊಡುವಂಥ ಕೆಲಸವನ್ನು GST ಇಲಾಖೆಯವರು ಮಾಡ್ತಾ ಇದ್ದಾರೆ. ಕೆಲವು ತಪ್ಪು ಮಾಹಿತಿಗಳನ್ನು ಅಪಪ್ರಚಾರ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಕರಗತ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ BJPಯವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು BJP ಮುಖಂಡರುಗಳು ಮಾಡಬೇಕು. GST ಯಾರ ವ್ಯಾಪ್ತಿಗೆ ಬರುತ್ತೆ? ವರ್ತಕರು ಅರ್ಥ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತಾಡುವಾಗ ಸ್ಪಷ್ಟವಾಗಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿ. 40 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮ ವಹಿವಾಟು ಆಧಾರದ ಮೇರೆಗೆ ನಾವು ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು 2021ರಿಂದ ಏನು ನೋಟಿಸ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆ ಇಲಾಖೆ ಬಂದರೂ ಕೂಡ ಅವರು ಟ್ಯಾಕ್ಸ್ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಮಾನದಂಡ ಅಲ್ಲ, ಕೇಂದ್ರ ಸರ್ಕಾರದ ಮಾನದಂಡ. 40 ಲಕ್ಷ, 50 ಲಕ್ಷ, 1 ಕೋಟಿ ಈ ರೀತಿ ನೀವು ಬಡ್ಡಿ ಸಮೇತ, ಇಂಟ್ರೆಸ್ಟ್ ಸಮೇತ, ಪೆನಾಲ್ಟಿ ಸಮೇತ ನೀವು ಹಣವನ್ನು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು GST ಕಾನೂನು 2017ರಲ್ಲಿ ಏನು ಬಂತು, ಸೆಕ್ಷನ್ 22ರ ಪ್ರಕಾರ, ಸೆಕ್ಷನ್ 22 GST ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ? ಭಾಳ ಸ್ಪಷ್ಟವಾಗಿದೆ. ಏನು ಹೇಳುತ್ತೆ? ಎವ್ರಿ ಸಪ್ಲೈಯರ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ ಇನ್ ದಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ other than special category states from where he makes a taxable supply of goods if his aggregate turnover in a financial year exceeds rupees 40 lakhs.
ಅನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿರುವಂಥ ಕಾನೂನಲ್ಲ. GST ಸರ್ಕ್ಯುಲರ್ ಇಲ್ಲಿದೆ ನೋಡಿ, ಕೇಂದ್ರ ಸರ್ಕಾರದ ಸರ್ಕ್ಯುಲರು. ಎಲ್ಲ ರಾಜ್ಯಗಳಿಗೆ 15 ಪೇಜ್ ಇರುವಂಥ ಸರ್ಕ್ಯುಲರು ಕಳಿಸಿರುವಂಥದ್ದು 25/9/2018 ಕಳಿಸಿರುವಂಥ ಒಂದು ಸರ್ಕ್ಯುಲರ್. ಇದು ಎಲ್ಲಿಂದ ಬಂದಿರುವಂಥದ್ದು? ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್, ಉಲಾನ್ ಬತರ್ ರೋಡ್, ಪಾಲಂ, ನ್ಯೂ ಡೆಲ್ಲಿ. ಇಲ್ಲಿಂದ ಬಂದಿರುವ ಈ ಕಾನೂನು ಅಡಿಯಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿರುವಂಥದ್ದು. ಇದು ಅಕ್ಷಮ್ಯ ಅಪರಾಧ. ನಾವು ಖಂಡಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಇವರು ವರ್ತಕರನ್ನೆಲ್ಲ ಕರೆದು ನಾವು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ. GST ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಹಿಂದೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, GST ತಂದು ಜನಸಾಮಾನ್ಯರ ಪಾಕೆಟನ್ನು ಪಿಕ್ ಪಾಕೆಟ್ ಮಾಡ್ತಾ ಇದ್ದೀರಿ ಅಂತ ಅವರು ಜೋರಾಗಿ ದೊಡ್ಡ ದನಿಯಲ್ಲಿ ಹೇಳಿದಾಗ ಜನಗಳು ಯಾರೂ ಕೇಳಿಸ್ಕೊಳ್ಳಲಿಲ್ಲ. ಗಬ್ಬರ್ ಸಿಂಗ್ ಟ್ಯಾಕ್ಸು, ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಅಬ್ಬರಿಸ್ತಾನಲ್ಲ, ಯಾವ ಟ್ಯಾಕ್ಸ್ ಬೇಕಾದ್ರೂ ಊರಿಗೆ ಕೊಳ್ಳೆ ಹೊಡೆದು ಗನ್ ಪಾಯಿಂಟಲ್ಲಿ ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ನಲ್ಲ ಗಬ್ಬರ್ ಸಿಂಗು. ಆ ಗಬ್ಬರ್ ಸಿಂಗನ್ನೇ ನೀವು GST ಅನ್ನುವಂಥದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿ ಅವರು ಹೇಳಿದ್ದು. ಅದು ನಿಜ ಆಗಿದೆ. ಈಗ ನಾವು ಹಿಂದೆ ಹೇಳ್ತಾ ಇದ್ವಿ, ಸ್ವಾಮಿ ಒಂದು ವಸ್ತುಗೆ ಒಂದು ಪದಾರ್ಥಕ್ಕೆ 5-6 ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ. ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್, ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಾ ಇರೋದು. ಉದಾಹರಣೆ ಇಡ್ಲಿ ತಗೊಂಡ್ರೆ ನೀವು, ಇಡ್ಲಿ ಮನುಷ್ಯ ತಿನ್ನೋ ಅಷ್ಟೊತ್ತಿಗೆ ಅವನಿಗೆ 6-7 ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ. ಇಡ್ಲಿ ಏನಿದೆ ತಯಾರು ಮಾಡ್ತೀವಿ? ಅಕ್ಕಿ ಎಲ್ಲಿಂದ ಬರುತ್ತೆ? ಭತ್ತ ಎಲ್ಲಿಂದ ಬರುತ್ತೆ? ರೈತ ಬೆಳಿತಾನೆ. ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಸಿಯಂ, ಯೂರಿಯಾ ಕೊಡಬೇಕು, ಗೊಬ್ಬರ ಕೊಡಬೇಕು, ಔಷಧಿ ಕೊಡಬೇಕು, ಸಿಂಪಡಿಸ್ಬೇಕು. ಅದಕ್ಕೆ GST ಬಿದ್ದಿರುತ್ತೆ. ಅದು ಕಟಾವಾದ ಮೇಲೆ ಅವನು ಮಾರುವಂಥ ಸಂದರ್ಭದಲ್ಲಿ GST ಹಾಕ್ತಾರೆ. ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ GST ಹಾಕ್ತಾರೆ. ಅಕ್ಕಿನ ಗ್ರಾಹಕರಿಗೆ ಮಾರುವಾಗ GST ಹಾಕ್ತಾರೆ. ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ GST ಹಾಕ್ತಾರೆ. ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ GST ಹಾಕ್ತಾರೆ. ಇಡ್ಲಿ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ GST ಬರುತ್ತೆ. ಸೊ ಅದು 5-6-7 ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. GST ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿಂತಾ ಇದೆ, ನಿಮ್ಮನ್ನು ಕೊಲ್ಲುತ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ನಿರ್ಮಲಾ ಸೀತಾರಾಮನ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, BJP ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ. ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಜಾಯಿಂಟ್ ಕಮಿಷನರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಲ್ಲಿ ಕೆಲವರು ವರ್ತಕರನ್ನೆಲ್ಲ